ಇರುತ್ತೆ. ಬಟ್ ನಿಜ ಮೈಗ್ರೇನು 100% ಕ್ಯೂರೇಬಲ್ಲು. ನಿಮಗೆ ಜಸ್ಟ್ 4 ತಿಂಗಳ ಔಷಧಿನಲ್ಲಿ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಮುಖ್ಯವಾಗಿ ಮೈಗ್ರೇನಲ್ಲಿ ಒಂದು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಎಸ್ಪೆಷಲಿ ಈಗ ಗೃಹಿಣಿಯರೇನಿರ್ತಾರೆ, ಹೌಸ್ ವೈಫ್ ಏನಿರ್ತಾರೆ, ಅವರಿಗೇನಾದರೂ ಮೈಗ್ರೇನ್ ತಲೆನೋವು ಬಂತು ಅಂದರೆ ಇಡೀ ಮನೆಯವರು ಸೇರಿಬಿಟ್ಟು ಒಂದು ಬ್ರ್ಯಾಂಡ್ ಮಾಡಿಬಿಡ್ತಾರೆ, ಓ ಇವರು ನಾಟಕ ಆಡ್ತಾ ಇದ್ದಾರೆ ಅಂತ. ಯಾಕೆ ಗೊತ್ತಾ, ಮೈಗ್ರೇನು ನೀವು ಸಿಟಿ ಸ್ಕ್ಯಾನ್ ಮಾಡಿ, MRI ಮಾಡಿಸಿ, ಏನೇ ಬ್ಲಡ್ ಟೆಸ್ಟ್ ಮಾಡಿಸಿ, ಎಕ್ಸ್ರೇ ಮಾಡಿಸಿ, ಎಲ್ಲವೂ ಕೂಡ ನಾರ್ಮಲ್ ಇರುತ್ತೆ. ಬಟ್ ತಲೆನೋವು ಮಾತ್ರ ಜೋರಾಗಿ ಬರ್ತಾ ಇರುತ್ತೆ. ಅದೇ ಈ ಮೈಗ್ರೇನು. ಸೊ ನಿಮಗೇನಾದರೂ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಇದೆ ಅಂದರೂ ಕೂಡ ತಲೆನೋವು ಬರ್ತಾ ಇದೆ ಅಂದರೆ, ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸಾರಿ ಫೋನ್ ಮಾಡಿ. ನಿಮ್ಮ ಮೈಗ್ರೇನು 120 ಡೇಸ್ ಮೆಡಿಸಿನು, ಜಸ್ಟ್ 4 ತಿಂಗಳಲ್ಲಿ 100% ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಸೊ ಹೆದರ್ಕೊಳ್ಳೋದು ಬೇಡ. ಬಟ್ ಏನು ಅಂದರೆ ಒಂದು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ, ಇದು ಮೈಗ್ರೇನ್ ಅಂದರೆ ಏನು ಅಂತ. ಯಾಕಂದ್ರೆ ತುಂಬ ಜನಕ್ಕೆ ಮೈಗ್ರೇನು, ಸೈನಸ್ ಹೆಡ್ಡೇಕು, ಸ್ಟ್ರೆಸ್ ಹೆಡ್ಡೇಕು, ಆಮೇಲೆ ಇಂಜುರಿ ಆಗಿರೋ ಹೆಡ್ಡೇಕು ಅಥವಾ ಟ್ಯೂಮರ್ ಇರೋದಕ್ಕೆ ಹೆಡ್ಡೇಕಿಗೂ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ಬಟ್ ಮೈಗ್ರೇನಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು, ಯಾವಾಗೂ ಮೈಗ್ರೇನಲ್ಲಿ ಒಂದು ಸೈಡ್ ತಲೆನೋವು ಬರುತ್ತೆ, ಬಟ್ ಕೆಲವೊಬ್ಬರಿಗೆ 2 ಸೈಡ್ ಬರುತ್ತೆ. ತಲೆನೋವು ಬಂದಾಗೆ, ಮೈಗ್ರೇನಲ್ಲಿ ತಲೆನೋವು ಬಂದಾಗೆ ಲೈಟ್ ನೋಡೋಕ್ಕಾಗೋದಿಲ್ಲ, ಸೌಂಡ್ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಇದು ಏನಾದರೂ ಇತ್ತು ಅಂತಂದರೆ ನಿಮಗೆ 100% ಮೈಗ್ರೇನ್ ಇದೆ ಅಂತ. ಜೊತೆಗೆ ಈ ಲೈಟು ನೋಡೋಕ್ಕಾಗಲ್ಲ, ಸೌಂಡು ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಒಂದು ಸೈಡ್ ಇದೆ, ಕೆಲವೊಂದು ಸರಿ 2 ಸೈಡ್ ಬರ್ತಾಯಿದೆ, ಜೊತೆಗೆ ವಾಂತಿ ಬಂದಂಗೆ ಆಗೋದು, ನಾಸಿಯಾ ಅಥವಾ ವಾಮಿಟಿಂಗ್ ಆಗೋದು, ವಾಮಿಟ್ ಮಾಡಿದ ಮೇಲೆ, ವಾಂತಿ ಮಾಡಿದ ಮೇಲೆ ತಲೆನೋವು ಕಡಿಮೆ ಆಯಿತು ಅಂದರೆ 100% ಮೈಗ್ರೇನ್. ಸೊ ವಾಂತಿ ಆಗಲೇಬೇಕು ಅಂತೇನಿಲ್ಲ, ವಾಂತಿ ಬಂದಂಗೆ ಆಗಿದ್ರೂ ಕೂಡ ಅದು ಮೈಗ್ರೇನ್. ಸೊ ಬಟ್ ನೋಡ್ತಾ ಇರೋರು ಪ್ಲೀಸ್, ಮನೇಲಿ ಯಾರಾದರೂ ನಿಮಗೆ ಇವರು ಡ್ರಾಮಾ ಮಾಡ್ತಾಯಿದ್ದಾರೆ ಅಂದರೆ ಈ ವಿಡಿಯೋ ತೋರಿಸಿ. ಯಾಕಂದರೆ ಏನೇ ಟೆಸ್ಟ್ ಮಾಡಿಸಿ ಎಲ್ಲ ನೆಗೆಟಿವ್ ಇರುತ್ತೆ, ತಲೆನೋವು ಮಾತ್ರ ತುಂಬ ಜೋರಾಗಿರುತ್ತೆ. ಯಾಕೆಂದರೆ ಸುತ್ತಿಗೆ ತೊಗೊಂಡು ಹೊಡೆದಂಗೆ ಇರುತ್ತೆ ತಲೆನೋವು, ಅದನ್ನು ನಾವು ಮೈಗ್ರೇನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅಂತಲೇ ನಾವು ಶತಾಯುನಲ್ಲಿ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಮೈಗ್ರೇನ್ಗೆ 4 ತಿಂಗಳದ ಔಷಧಿ